ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧ್ರುವಸ್ತುತಿ ಅಂತೇಳಿ ಶ್ರೀಮದ್ ಭಾಗವತನ 4ನೇ ಸ್ಕಂದದಲ್ಲಿ ಇದೆ. ತುಂಬ ಸುಂದರವಾದ ಪ್ರಾರ್ಥನೆಯನ್ನು ಧ್ರುವ ಸಲ್ಲಿಸುತ್ತಾನೆ ಭಗವಂತನಿಗೆ. ಸೊ ಆಗ ವಿಷ್ಣು ಕೇಳ್ತಾರೆ ಧ್ರುವನಿಗೆ, ಅವನ ಪ್ರಾರ್ಥನೆ ಎಲ್ಲ ಮುಗಿದ ಮೇಲೆ ಕೇಳ್ತಾರೆ, ನೀನು ಏನನ್ನೋ ಬಯಸಿ ಇಲ್ಲಿಗೆ ಬಂದಿದ್ದೀಯಲ್ವಾ, ಏನದು ಅಂತ ಕೇಳ್ತಾರೆ. ಧ್ರುವ ಹೇಳುತ್ತಾನೆ, ಇಲ್ಲ. ಸೊ ನಾನು ಗಾಜಿನ ಚೂರನ್ನು ಹುಡುಕ್ತಾ ಇದ್ದೆ, ಈಗ ನನ್ನ ಕಣ್ಣು ಮುಂದೆ ವಜ್ರವೇ ನಿಂತಿದೆ. ಯಾಕೆ ಬೇಕು ನನಗೆ ಗಾಜಿನ ಚೂರು? ನಿನ್ನನ್ನು ನೋಡಿದ ಮೇಲೆ ಯಾವ ಇಚ್ಛೆಯೂ ಉಳಿದಿಲ್ಲ, ನಿನ್ನ ಭಕ್ತಿಯನ್ನು ಮಾಡುವಂಥ ಇಚ್ಛೆ ಮಾತ್ರ ಈಗ ಉಳಿದಿದೆ ಅಂತ ಧ್ರುವ ಹೇಳ್ತಾನೆ. ಆಗ ವಿಷ್ಣು ಹೇಳ್ತಾರೆ, ಇಲ್ಲ, ಸೊ ನನ್ನ ಬಳಿಗೆ ಯಾರೇ ಏನನ್ನ ಕೋರಿ ಬಂದರೂ ನಾನು ಅದನ್ನು ಅವರಿಗೆ ದಯಪಾಲಿಸುತ್ತೇನೆ. ನಿನ್ನ ತಂದೆಗಿಂತ ದೊಡ್ಡದಾದ ಸಾಮ್ರಾಜ್ಯ, ನಿನ್ನ ತಾತನಿಗಿಂತ ದೊಡ್ಡದಾದ ಸಾಮ್ರಾಜ್ಯ ಬೇಕು ಅಂತ ನೀನು ಬಯಸಿದೆಯಲ್ಲ, ನಿನಗೆ ನಾನು ಒಂದು ಪ್ಲ್ಯಾನೆಟನ್ನೇ ಕೊಟ್ಟು ಬಿಡ್ತೇನೆ. ಸೊ ಧ್ರುವ ಲೋಕವನ್ನು, ಅದು ಆಧ್ಯಾತ್ಮಿಕ ಲೋಕ ಅಂತ ಭಗವಂತ ಹೇಳ್ತಾರೆ. ಸೊ ಧ್ರುವ ಲೋಕವನ್ನೇ ಭಗವಂತ ಒಂದು ಪ್ಲ್ಯಾನೆಟನ್ನೇ ಕೊಟ್ಟು ಬಿಟ್ಟರು ಧ್ರುವನಿಗೆ. ಇಲ್ಲಿ ಧ್ರುವನ ಇಚ್ಛೆ ಹಿರಣ್ಯಕಶಿಪುವಿನ ಇಚ್ಛೆಗಿಂತ ದೊಡ್ಡದಾಗಿತ್ತು. ಆದರೂ ಅವನು ಹೋಗಿದ್ದು ಯಾರ ಬಳಿ? ವಿಷ್ಣುವಿನ ಬಳಿ. ಆದ್ದರಿಂದ ಶಾಶ್ವತವಾದಂಥದ್ದು ಅವನಿಗೆ ದೊರಕಿತು ಅಲ್ವಾ. ಸೊ ಏನೇ ಇಚ್ಛೆ ಇರಲಿ ನಮ್ಮಲ್ಲಿ, ನಾವು ವಿಷ್ಣುವಿನ ಭಕ್ತಿಯನ್ನು ಮಾಡಿದಾಗ ಶಾಶ್ವತವಾದದ್ದು ನಮಗೆ ಸಿಗುತ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಸೊ ಅರ್ಥಾರ್ಥಿ ಐಶ್ವರ್ಯ ಮತ್ತು ಸಂಪತ್ತನ್ನು ಬಯಸಿ ಭಗವಂತನ ಬಳಿಗೆ ಹೋದವರು ಯಾರು? ಧ್ರುವ. ಸೊ ಧ್ರುವನಿಗೆ ಭಗವಂತ ಕೊಟ್ಟಿರುವಂಥದ್ದು ಶಾಶ್ವತವಾದಂಥದ್ದನ್ನು. ಸೊ ಕೊನೆಗೆ ಧ್ರುವನಲ್ಲಿ ಭಕ್ತಿ ಜಾಗೃತವಾಯಿತು. ಸೊ ವಿಷ್ಣುವಿನ ಜೊತೆ ಕನೆಕ್ಟ್ ಆಗಿದ್ರಿಂದ. ಇನ್ನು ಸುಗ್ರೀವ ಕೂಡ ರಾಮನ ಬಳಿ ಹೋದ ತನ್ನ ರಾಜ್ಯವನ್ನು ಮರಳಿ ಪಡೆಯೋದಕ್ಕೋಸ್ಕರ ಅಲ್ವಾ. ಸೊ ಅವನು ಕೂಡ ಅರ್ಥಾರ್ಥಿ ಅಂತ ಹೇಳ್ಬೋದು. ಮತ್ತು ಜಿಜ್ಞಾಸು. ಸೊ ಈಗ ಅರ್ಥಾರ್ಥಿ ಜಿಜ್ಞಾಸು. ಜಿಜ್ಞಾಸು ಅಂದರೆ ಪ್ರಶ್ನೆಯನ್ನು ಮಾಡುವವರು. ನಾನು ಯಾರು, ಭಗವಂತ ಯಾರು ಅಂತ ತಿಳಿದುಕೊಳ್ಳುವಂಥ ಇಚ್ಛೆ ಇರುವವರು, ಇವರು ಜಿಜ್ಞಾಸುಗಳಾಗುತ್ತಾರೆ. ಸೊ ಜಿಜ್ಞಾಸು ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಯಿಂದ ಪ್ರಶ್ನೆಗಳನ್ನು ಕೇಳುತ್ತಾ ಅವರು ಹೇಗೆ ಜ್ಞಾನವನ್ನು ಪಡೆದುಕೊಂಡ್ರು ಅಂತೇಳಿ. ಇನ್ನು ಜ್ಞಾನಿ. ಸೊ ಜ್ಞಾನಿ ಅಂದರೆ ಇಲ್ಲಿ ಭಗವಂತನ ಬಗೆಗಿನ ಜ್ಞಾನವನ್ನು ತಿಳಿದುಕೊಳ್ಳೋದಕ್ಕೆ ಬಯಸುವವರು, ಭಗವಂತನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳ ಬಯಸುವವರು. ಶುಕದೇವ ಗೋಸ್ವಾಮಿ ಸೊ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ, ಭಗವಂತನ ಬಗೆಗೆ ಮತ್ತಷ್ಟು ತಿಳಿದುಕೊಂಡು ಆ ಜ್ಞಾನದಿಂದ ಸಂತೋಷ ಪಡುವವರು, ಇವರು ಜ್ಞಾನಿಗಳಾಗುತ್ತಾರೆ. ಈ 4 ಥರದ ಜನರು ನನ್ನಲ್ಲಿಗೆ ಬರುತ್ತಾರೆ ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯಃ. ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಸೊ ಇವರೆಲ್ಲರಲ್ಲಿ ಕೂಡ ಭಕ್ತಿ ಸೇವೆಯಲ್ಲಿ ಯಾರು ತೊಡಗಿರುತ್ತಾನೋ ಅವನು ನನಗೆ ತುಂಬ ಪ್ರಿಯನಾದವನು, ನಾನು ಕೂಡ ಅವನಿಗೆ ಪ್ರಿಯನಾದವನು ಅನ್ನೋದನ್ನು ಭಗವಂತ ಇಲ್ಲಿ ಹೇಳ್ತಾರೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭಃ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿ ಇರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಸೊ ಇಲ್ಲಿ ಜ್ಞಾನಿಗಳು, ಜ್ಞಾನದ ಮೂಲಕ ನಾವು ಭಗವಂತನನ್ನು ಅರಿತುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳೇ ನಮಗೆ ಹಿಡಿಯಬಹುದು ಭಗವಂತನನ್ನು ಅರಿತುಕೊಳ್ಳೋದಕ್ಕೆ. ಸೊ ಇಲ್ಲಿ ಕರ್ಮಿಗಳು ಹೇಗೆ ಭಗವಂತನ ಜೊತೆ ಅಂದರೆ ಅಲ್ಟಿಮೇಟ್ ಎಲ್ಲವೂ ಕೊನೆಗೆ ಏನು ಅಂತತೋಗತ್ವ ಎಲ್ಲವೂ ಭಗವಂತನ ಭಕ್ತಿಯಲ್ಲಿ ಅಂದರೆ ಭಗವಂತನ ಜೊತೆ ಕನೆಕ್ಟ್ ಆಗೋದೇ ಆಗಿದೆ. ಸೊ ಕರ್ಮಿಗಳು ಭಗವಂತನ ಜೊತೆ ಕನೆಕ್ಟ್ ಆಗೋದು ಅಂದರೆ ಹೇಗೆ ಅಂತ ಭಗವಂತ ಹೇಳ್ತಾರೆ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗಹ ಸಮಾಚಾರ. ಸೊ ನೀನು ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಮಾಡಬೇಕು, ಎಲ್ಲ ಕಾರ್ಯವನ್ನು. ಇದು ಕರ್ಮಿಗಳಿಗೆ. ಇನ್ನು ಯೋಗಿಗಳಿಗೆ ಯೋಗಿನಾಮಪಿ ಸರ್ವೇಶ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋಮತಃ. ಎಲ್ಲ ಯೋಗಿಗಳಲ್ಲಿ ಶ್ರೇಷ್ಠನಾದ ಯೋಗಿ ಯಾರು? ಭಕ್ತಿ ಯೋಗಿ. ಎಲ್ಲ ಯೋಗಗಳಲ್ಲಿ ಶ್ರೇಷ್ಠವಾದ ಯೋಗ ಭಕ್ತಿ ಯೋಗ. ಜ್ಞಾನಿಗಳಿಗೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ.
ಜ್ಞಾನಿಗಳು ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ಮತ್ತೆ ಹುಟ್ಟುತ್ತಾರೆ. ಅನೇಕ ಜನ್ಮಗಳ ನಂತರ ಅವರಿಗೆ ಗೊತ್ತಾಗುತ್ತದೆ. ವಾಸ್ತವವಾಗಿ ಜ್ಞಾನದಲ್ಲಿ ಇರುವವನಿಗೆ ಇದು ಗೊತ್ತಾಗುತ್ತದೆ. ಏನು ಗೊತ್ತಾಗುತ್ತೆ? ನಾನು ಎಲ್ಲ ಕಾರಣಗಳ ಕಾರಣ. ವಾಸುದೇವ ಸರ್ವಮಿತಿ. ಬ್ರಹ್ಮ ಸಂಹಿತದಲ್ಲಿ ಬ್ರಹ್ಮ ಈ ಥರ ಪ್ರಾರ್ಥನೆಯನ್ನು ಮಾಡ್ತಾರೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳ ಕಾರಣ. ಸೊ ವಾಸುದೇವ ಸರ್ವಮಿತಿ. ನಾನು ಎಲ್ಲದರ ಕಾರಣ ಅನ್ನೋದು ಅವನಿಗೆ ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಷ್ಟು ಸುಲಭ ಇಲ್ಲ ಕೃಷ್ಣನನ್ನು ತಿಳಿದುಕೊಳ್ಳುವಂಥದ್ದು. ಎಷ್ಟೋ ಜನ್ಮಗಳ ಜ್ಞಾನದ ನಂತರ ಅವನಿಗೆ ಗೊತ್ತಾಗುತ್ತದೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನುವಂಥದ್ದು. ಆದರೆ ಅಂತಹ ಮಹಾತ್ಮನು ದುರ್ಲಭ ಅನ್ನೋದನ್ನು ಭಗವಂತ ಹೇಳ್ತಾರೆ. ಸಚ್ ಎ ಸೋಲ್ ಈಸ್ ವೆರಿ ರೇರ್. ಎಲ್ರಿಗೂ ಆಗುವಂಥದ್ದಲ್ಲ. ವಾಸ್ತವವಾಗಿ ಜ್ಞಾನದಲ್ಲಿ ಇರುವವನಿಗೆ ಮಾತ್ರ ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದು ಗೊತ್ತಾಗುತ್ತದೆ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. ಕಾಮೈಸ್ತೈಸ್ತೈರ್ಹೃತಜ್ಞಾನಃ ಪ್ರಪದ್ಯಂತೆ ಅನ್ಯ ದೇವತಾ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯ ನಿಯಥಾ ಸ್ವಯಾ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂಥವರು ದೇವತೆಗಳಿಗೆ ಶರಣಾಗುತ್ತಾರೆ. ತಮ್ಮ ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಈಗ ಹಲವಾರು ಇಚ್ಛೆಗಳನ್ನು ಇಟ್ಟುಕೊಂಡು ಜನರು ದೇವತೆಗಳ ಬಳಿಗೆ ಹೋಗುತ್ತಾರೆ ಅಲ್ವಾ? ಪ್ರೀತಿಯಿಂದ ಭಕ್ತಿಯಿಂದ ಯಾರೂ ಹೋಗುವುದಿಲ್ಲ ದೇವತೆಗಳ ಬಳಿಗೆ. ಸೊ ಹರಕೆ ಸಲ್ಲಿಸುವಂಥದ್ದು, ಹೀಗಾದರೆ ಹೀಗೆ ಮಾಡ್ತೀನಿ ಅಂತೇಳಿ ಒಂದಿಷ್ಟು ದೊಡ್ಡ ಲಿಸ್ಟ್ ಇರುತ್ತೆ ನಮ್ಮದು. ಸೊ ನನಗೆ ಜಾಬಿನ ಸಮಸ್ಯೆ ಇದೆ, ನನಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ನೀನು ಅದನ್ನು ಅನುಗ್ರಹಿಸುವಂಥ ದೇವತೆಗಳ ಬಳಿಗೆ ಹೋಗುತ್ತಾರೆ. ಸೊ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಅವರು ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯ ಚಲಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೇನೆ. ಯಾರಾದರೂ ಯಾವುದಾದರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನು ಆ ದೇವತೆಗಳಿಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ. ಎಸ್, ಸೊ ಯಾರಿಗೆ ಯಾವ ದೇವತೆಯನ್ನು ಪೂಜಿಸಲು ಇಚ್ಛೆ ಇದೆಯೋ ಸೊ ನಾನೇ ಅದನ್ನು ಸ್ಥಿರಗೊಳಿಸ್ತೇನೆ. ಯಾಕೆಂದರೆ ನಾನು ಎಲ್ಲರ ಹೃದಯದಲ್ಲಿ ಇದ್ದೇನೆ. ಆ ದೇವತೆಗಳಿಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ನಾನು ಸ್ಥಿರಗೊಳಿಸುತ್ತೇನೆ. ಆದರೆ ಏನಾಗುತ್ತೆ ಆಮೇಲೆ? ಸತಯಾ ಶ್ರದ್ಧಯಾ ಯುಕ್ತ ಸ್ಥಾಸ್ಯಾರಾಧನಾ ಮೀಹತೆ ಲಭತೆ ಚ ತಥಾ ಕಾಮಾನ್ ಮಯ್ಯೇವ ವಿಹಿತಾನ್ ಹಿತಾನ್. ಇಂತಹ ಶ್ರದ್ಧೆಯನ್ನು ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭೀಷ್ಟಗಳನ್ನು ಪಡೆಯಲು ಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ ಅಂತ ಭಗವಂತ ಹೇಳ್ತಾರೆ. ಸೊ ದೇವತೆಗಳು ಅವರ ಇಷ್ಟವನ್ನು ಈಡೇರಿಸ್ಬೋದು, ಬಟ್ ಅಲ್ಟಿಮೇಟ್ಲಿ ಎಲ್ಲವನ್ನ ಸ್ಯಾಂಕ್ಷನ್ ಮಾಡುವವನು ನಾನೊಬ್ಬನೇ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಂ ಅನುತ್ತಮಂ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥ ಆಗುವುದಿಲ್ಲ. ಸೊ ಇಲ್ಲಿ ಭಗವಂತ ಹೇಳ್ತಾರೆ, ನನಗೆ ರೂಪ ಇಲ್ಲ, ನಾನು ಹಿಂದೆ ನಿರಾಕಾರನಾಗಿದ್ದೆ ಅಂತ ಜನರು ತಿಳ್ಕೊಳ್ತಾರೆ. ಅವರು ಬುದ್ಧಿಹೀನರು ಅಂತ. ಸೊ ಇಲ್ಲಿ ಕೃಷ್ಣ ತನ್ನ ವೈಯಕ್ತಿಕ ಸ್ವರೂಪದಲ್ಲಿ ಅರ್ಜುನನ ಮುಂದೆ ಮಾತನಾಡ್ತಾ ಇದ್ದಾರೆ ಅಲ್ವಾ? ಆದರೂ ಕೂಡ ನಿರಾಕಾರವಾದಿಗಳು ಕೆಲವರು ಏನು ತಿಳ್ಕೊಳ್ತಾರೆ? ಕೃಷ್ಣನಿಗೆ ರೂಪ ಇಲ್ಲ, ಕೃಷ್ಣನಿಗೆ ವ್ಯಕ್ತಿತ್ವವಿಲ್ಲ ಅಂತ ತಿಳಿದುಕೊಳ್ಳುತ್ತಾರೆ. ಸೊ ಅಂಥವರನ್ನ ಇಲ್ಲಿ ಬುದ್ಧಿಹೀನರು ಅಂತ ಹೇಳಲಾಗಿದೆ. ಸೊ ಅವರಿಗೆ ಅರ್ಥ ಆಗುವುದಿಲ್ಲ. ಅಲ್ಪ ತಿಳುವಳಿಕೆ ಕಾರಣದಿಂದಾಗಿ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಸೊ ಶ್ರೀಕೃಷ್ಣನಾಗಿ ನಾನು ಇಲ್ಲಿ ಅವತರಿಸೋದಕ್ಕಿಂತ ಹಿಂದೆ ಕೂಡ ನಾನು ಕೃಷ್ಣನಾಗಿ ಇದ್ದೆ ನನ್ನ ಆಧ್ಯಾತ್ಮಿಕ ಲೋಕದಲ್ಲಿ ಸಾಕಾರ ರೂಪದಲ್ಲಿ ಅನ್ನೋದು ಅವರಿಗೆ ಅರ್ಥ ಆಗುವುದಿಲ್ಲ. ಅವರು ನನಗೆ ರೂಪವೇ ಇಲ್ಲ ಅಂತ ತಿಳಿದುಕೊಂಡಿರುತ್ತಾರೆ. ನನಗೆ ವ್ಯಕ್ತಿತ್ವ ಇಲ್ಲ, ಆಮೇಲೆ ನಾನು ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಅಂತ ತಿಳಿದುಕೊಳ್ಳುತ್ತಾರೆ. ಹೇಗೆ ಬಾವಿಯ ಕಪ್ಪೆ, ಸೊ ಬಾವಿಯೇ ಅದಕ್ಕೆ ಸರ್ವಸ್ವ, ಸಾಗರದ ಬಗ್ಗೆ ಅದಕ್ಕೆ ಗೊತ್ತಿರೋದಿಲ್ಲ ಅಲ್ವಾ? ಅದೇ ಥರ ಇವರ ಬುದ್ಧಿ ಈ ಥರ ಇರುತ್ತದೆ ಅನ್ನೋದನ್ನ ಭಗವಂತ ಹೇಳ್ತಾರೆ ಇಲ್ಲಿ. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ
ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ. ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಸೊ ಈಗ ಅಂಥ ಮೂಢರಿಗೆ ನಾನು ಕಾಣಿಸಿಕೊಳ್ಳುವುದಿಲ್ಲ. ಭಕ್ತರಿಗೆ ನನ್ನ ಇರುವಿಕೆಯ ಅರಿವಾಗುತ್ತದೆ. ಆದರೆ ಮೂಢರಿಗೆ ನಾನು ಕಾಣಿಸಿಕೊಳ್ಳುವುದಿಲ್ಲ. ಯಾಕೆಂದರೆ ಭಕ್ತಿ ಇಲ್ಲದವನಿಗೆ ನಾನು ಯಾಕೆ ಕಾಣಿಸಿಕೊಳ್ಳಲಿ? ಸೊ ಅವರ ಮಟ್ಟಿಗೆ ನಾನು ಕವರ್ ಆಗಿರುತ್ತೇನೆ. ಯೋಗ ಮಾಯ ಸಮಾವೃತಃ, ನನ್ನ ಅಂತರಂಗ ಶಕ್ತಿಯಿಂದ ಕವರ್ ಆಗಿರುತ್ತೇನೆ. ಆದ್ದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಅಂತೇಳಿ ತಿಳಿದುಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಅರ್ಜುನ, ದೇವೋತ್ತಮ ಪರಮಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲ ಜೀವಿಗಳನ್ನು ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಸೊ ಇಲ್ಲಿ ಭಗವಂತ ಏನು ಹೇಳ್ತಾರೆ? ಪ್ರತಿಯೊಂದು ಜೀವಿಯ ಭೂತ ಭವಿಷ್ಯ ವರ್ತಮಾನವನ್ನು ನಾನು ಬಲ್ಲೆ. ಎಲ್ಲರನ್ನ ಬಲ್ಲೆ ನಾನು, ಪ್ರತಿಯೊಂದು ಜೀವಿಗಳನ್ನು ಬಲ್ಲೆ ನಾನು. ಯಾಕೆಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ನಾನು ಇರುತ್ತೇನೆ. ಆದ್ದರಿಂದ ಎಷ್ಟು ಜನ್ಮಗಳನ್ನು ಇವರು ಪಡೆದಿದ್ದಾರೆ, ಪ್ರತಿಯೊಂದು ಜೀವಿ ಮುಂದೆ ಏನಾಗಲಿದ್ದಾರೆ, ಈಗ ಅವರು ಯಾವ ಥರ ಇದ್ದಾರೆ, ಎಲ್ಲವನ್ನ ನಾನು ಬಲ್ಲೆ. ಆದರೆ ನನ್ನನ್ನು ಸಂಪೂರ್ಣವಾಗಿ ಬಲ್ಲವರು ಯಾರೂ ಇಲ್ಲ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಭರತ ವಂಶಜನಾದ ಅರ್ಜುನನೇ, ಶತ್ರುಗಳನ್ನು ಜಯಿಸುವವನೇ, ಆಸೆ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳಿಂದಾಗಿ ಎಲ್ಲ ಜೀವಿಗಳು ಹುಟ್ಟುವಾಗಲೇ ಭ್ರಾಂತಿಯನ್ನು ಹೊಂದಿರುತ್ತವೆ. ಸೊ ಇಲ್ಲಿ ಹೀಗೆ ಹುಟ್ಟಿನಿಂದಲೇ ಅವರು ತಮ್ಮನ್ನು ತಾವು ದೇಹದೊಂದಿಗೆ ಗುರುತಿಸಿಕೊಳ್ಳುತ್ತಾರೆ. ಇಲ್ಲಿ ಪ್ರಭುಪಾದರು ಏನು ಹೇಳ್ತಾರೆ ಅನ್ನೋದನ್ನ ಸ್ವಲ್ಪ ಭಾವಾರ್ಥದಿಂದ ನಾವು ತಿಳಿದುಕೊಳ್ಳೋಣ. ಪರಿಶುದ್ಧ ಜ್ಞಾನನಾದ ಪರಮ ಪ್ರಭುವಿಗೆ ಅಧೀನರಾಗಿರುವುದೇ ಜೀವಿಯ ಸಹಜ ಸ್ವರೂಪ. ಭ್ರಾಂತಿಯಿಂದ ಮನುಷ್ಯನು ಈ ಪರಿಶುದ್ಧ ಜ್ಞಾನದಿಂದ ಬೇರೆಯಾದಾಗ ಮಾಯಾಶಕ್ತಿಯು ಅವನನ್ನು ನಿಯಂತ್ರಿಸುತ್ತದೆ. ಆತನು ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲಾರ. ಈ ಮಾಯಾಶಕ್ತಿಯು ಬಯಕೆ ಮತ್ತು ದ್ವೇಷಗಳ ದ್ವಂದ್ವದಲ್ಲಿ ಪ್ರಕಟವಾಗುತ್ತದೆ. ಬಯಕೆ ಮತ್ತು ದ್ವೇಷಗಳಿಂದ ಅಜ್ಞಾನಿಯು ಪ್ರಭುವಿನೊಡನೆ ಒಂದಾಗಲು ಬಯಸುತ್ತಾನೆ ಮತ್ತು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ವಿಷಯದಲ್ಲಿ ಅಸೂಯೆ ಪಡುತ್ತಾನೆ. ಭ್ರಾಂತಿಗೆ ಒಳಗಾದ ಮತ್ತು ಬಯಕೆ ದ್ವೇಷಗಳಿಂದ ಕಲುಷಿತ ರಾಗದ ಪರಿಶುದ್ಧ ಭಕ್ತರು ಪ್ರಭು ಶ್ರೀಕೃಷ್ಣನು ತನ್ನ ಒಳಗಿನ ಶಕ್ತಿಗಳಿಂದ ಕಾಣಿಸಿಕೊಳ್ಳುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಬಲ್ಲರು. ಆದರೆ ದ್ವಂದ್ವ ಮತ್ತು ಅಜ್ಞಾನಗಳಿಂದ ಭ್ರಮೆಗೊಳಗಾದವರು ದೇವೋತ್ತಮ ಪರಮಪುರುಷನು ಐಹಿಕ ಶಕ್ತಿಗಳಿಂದ ಸೃಷ್ಟಿಯಾಗಿದ್ದಾನೆ ಎಂದು ಯೋಚಿಸುತ್ತಾನೆ. ಸೊ ಹೀಗೆ ಯಾವ ಥರ ಇವರು ಅಂದರೆ ತಿಳ್ಕೊಳ್ತಾರೆ ಅಂಥೇಳಿ, ಎಲ್ಲವನ್ನ ಆಸೆ ಮತ್ತು ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳಿಂದಾಗಿ ಅವರು ಭ್ರಾಂತಿಯಿಂದ ಇರುತ್ತಾರೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾರೆ. ಏಷಾಂ ತ್ವಾಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢಾವೃತಾಃ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಕೃಷ್ಣ ಭಕ್ತಿ ಅಷ್ಟು ಸುಲಭವಲ್ಲ. ಹಿಂದಿನ ಜನ್ಮದ ಎಷ್ಟೋ ಜನ್ಮಗಳ ಪುಣ್ಯದಿಂದ ಮಾತ್ರ ಕೃಷ್ಣ ಭಕ್ತಿ ಸಿಗುತ್ತದೆ. ಎಲ್ಲರಿಗೂ ಸಿಗುವಂಥದ್ದಲ್ಲ ಕೃಷ್ಣ ಭಕ್ತಿ. ಆದ್ದರಿಂದ ನಾವು ನೋಡ್ಬೋದು, ಈ ಪ್ರಪಂಚದಲ್ಲಿ ದೇವಿ ದೇವತೆಗಳ ಭಕ್ತರು ತುಂಬ ಜನ ಇದ್ದಾರೆ, ಕೃಷ್ಣ ಭಕ್ತರು ವಿರಳ. ಯಾಕೆಂದರೆ ಅದು ಪರಿಪೂರ್ಣತೆಯನ್ನು ಪಡೆದ ಆ ಒಂದು ಇದರಲ್ಲಿ ಬರುವಂಥದ್ದು. ಅಂದರೆ ಪರಿಪೂರ್ಣತೆಯನ್ನು ಪಡೆಯುವ ಅವರು ದಾರಿಯಲ್ಲಿ ಇದ್ದಾಗಲೇ ಅದು ಕೃಷ್ಣ ಭಕ್ತಿ ಅನ್ನುವಂಥದ್ದು ಅವರಿಗೆ ಗೊತ್ತಾಗುತ್ತದೆ. ಮತ್ತು ಪುಣ್ಯವನ್ನು ಮಾಡಿರಬೇಕು. ಇಲ್ಲಿ ಭಗವಂತ ಹೇಳ್ತಾರೆ, ಏಷಾಂ ತ್ವ ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ. ಯಾರು ಪುಣ್ಯಕರ್ಮಗಳನ್ನು ಮಾಡಿದ್ದಾರೋ ಅವರಿಗೆ ಮಾತ್ರ ಕೃಷ್ಣ ಭಕ್ತಿ ಪ್ರಾಪ್ತಿಯಾಗುತ್ತದೆ. ಅವರು ಎಲ್ಲ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ ಅಂತೇಳಿ. ಸೊ ಕೃಷ್ಣ ಭಕ್ತಿ ಅನ್ನುವಂಥದ್ದು ಅಷ್ಟು ಸುಲಭವಲ್ಲ. ಅಷ್ಟು ಒಂದು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಕೂಡ ಸಾಧ್ಯವಿಲ್ಲ. ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಅಲ್ವಾ? ಕೃಷ್ಣನನ್ನು ತುಂಬ ಕಷ್ಟ. ಸೊ ಕೃಷ್ಣ ಭಕ್ತಿ ಅನ್ನುವಂಥದ್ದು ಕೂಡ ಅಷ್ಟೇ ಅದು ತುಂಬ ವಿರಳ ಅನ್ನೋದನ್ನು ನಾವು ನೋಡ್ಬೋದು. ಆದರೆ ಪರಿಪೂರ್ಣತೆಯನ್ನು ಪಡೆದವರಿಗೆ, ಅಂದರೆ ಪಡೆಯುವಂಥ ಒಂದು ಹಂತ ಅದು ಕೃಷ್ಣನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಕೃಷ್ಣನ ಭಕ್ತಿಯಲ್ಲಿ ತೊಡಗಿಕೊಳ್ಳುವಂಥದ್ದು ಕೂಡ
ಅದು ಸಾಮಾನ್ಯರಿಗೆ ಅದು ಸಾಧ್ಯವಿಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು. ಸೊ ಇದು ಒಂದು ಅಂದರೆ ಫೈನಲ್ ಡೆಸ್ಟಿನೇಷನ್ಗೆ ನಾವು ಹೋಗಬೇಕಂತಿದ್ರೆ ಆ ಒಂದು ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಕೃಷ್ಣನ ಭಕ್ತಿ ಏನು ಅನ್ನುವಂಥದ್ದು ಅಂತೇಳಿ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಪುಣ್ಯವಂತರಿಗೆ ಮಾತ್ರ ಕೃಷ್ಣ ಭಕ್ತಿ ಪ್ರಾಪ್ತಿಯಾಗುತ್ತದೆ ಅನ್ನೋದನ್ನು ಭಗವಂತ ಇಲ್ಲಿ ಹೇಳ್ತಾರೆ. ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು, ಪರಮಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು, ದೇವೋತ್ತಮ ಪರಮಪುರುಷನಾದ ನನ್ನನ್ನು ಮರಣಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಸೊ ಯಾರು ನನ್ನನ್ನು ತಿಳಿಯಬಲ್ಲರು? ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು. ಸೊ ನನ್ನ ಜೊತೆ ಯಾರು ಕನೆಕ್ಟ್ ಆಗಿದ್ದಾರೋ, ನನ್ನ ಭಕ್ತಿಯನ್ನು ಮಾಡುವವರು, ಅವರಿಗೆ ಮಾತ್ರ ಅರ್ಥ ಆಗುತ್ತೆ ನಾನು ಎಲ್ಲ ಅಂದರೆ ಪರಮಪ್ರಭು, ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಗಳ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಅಂತ ಅವರು ತಿಳಿದುಕೊಳ್ಳುತ್ತಾರೆ. ಸೊ ಇಂಥವರು ಮರಣಕಾಲದಲ್ಲಿಯೂ ನನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಅನ್ನೋದನ್ನು ಭಗವಂತ ಇಲ್ಲಿ ವಿವರಿಸುತ್ತಾರೆ. ಸೊ ಈಗ ನಾವು 7ನೇ ಅಧ್ಯಾಯದಲ್ಲಿ ಏನನ್ನೆಲ್ಲ ತಿಳಿದುಕೊಂಡು ಅಂತೇಳಿ ಒಂದು ಸರ್ತಿ ರಿಕ್ಯಾಪ್ ಮಾಡೋಣ. ಸೊ ಮೊದಲಿಗೆ ಶ್ರವಣದ ಮಹತ್ವವನ್ನು ನಾವು ತಿಳಿದುಕೊಂಡು ಅಲ್ವಾ, ಜ್ಞಾನವನ್ನು ಪಡೆಯುವುದಕ್ಕೆ 3 ವಿಧಾನಗಳು: ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಆರೋಹಣ ಅವರೋಹಣ ಪದ್ಧತಿ, ಹೀಗೆ ನಾವು ತಿಳಿದುಕೊಂಡು ಅದಾದಮೇಲೆ ಎಲ್ಲರಿಗೂ ಆಗುವಂಥದ್ದಲ್ಲ, ಮನುಷ್ಯಾಣಂ ಸಹಸ್ರೇಶು ಅಂತ ಭಗವಂತ ಹೇಳ್ತಾರೆ. 1000ರಲ್ಲಿ ಒಬ್ಬರು ಮಾತ್ರ ಪರಿಪೂರ್ಣತೆಯನ್ನು ಪಡೆಯೋದಕ್ಕೆ ಪ್ರಯತ್ನಿಸಬಹುದು ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಭಗವಂತನ ಅಂದರೆ ಹೇಗೆ ಜ್ಞಾನ ವಿಜ್ಞಾನ ಅಂತ ಭಗವಂತ ಹೇಳ್ತಾರೆ. ಭಗವಂತನ ಶ್ರೇಷ್ಠತೆ, ಭಗವಂತನ ಒಂದು ಸುಮಧುರತೆ ಏನು ಅನ್ನೋದನ್ನು ನಾವು ತಿಳಿದುಕೊಂಡು ಅದಾದಮೇಲೆ ಹೇಗೆ ಈ ಅಂದರೆ ಜ್ಞಾನ ಅಂದರೆ ಆತ್ಮ ಮತ್ತು ದೇಹದ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವಂಥದ್ದು, ವಿಜ್ಞಾನ ಅಂದರೆ ಆತ್ಮ ಮತ್ತು ಪರಮಾತ್ಮನ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು. ಸೊ ಭಗವಂತ ಹೇಳ್ತಾರೆ, ಮತ್ತಾಪರತರಂ ನಾನು ಯತ್ಕಿಂಚಿತ್ ಅಸ್ತಿ ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ, ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ ಅನ್ನೋದನ್ನು ಅವರು ಹೇಳುತ್ತಾರೆ. ಅದಾದಮೇಲೆ ದೈವೀ ಏಷ ಗುಣಮಯಿ ಮಮಮಾಯ ದುರತ್ಯಯ ಮಾಮೇವೈ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಸೊ ನನಗೆ ಶರಣಾದವರು ಸುಲಭವಾಗಿ ಈ ಭವಬಂಧನವನ್ನು ಅಂದರೆ ಈ ಸಂಸಾರ ಸಾಗರವನ್ನು ದಾಟಿ ಹೋಗಬಲ್ಲರು ಅನ್ನೋದನ್ನು ಭಗವಂತ ಹೇಳ್ತಾರೆ. ಇಲ್ಲದಿದ್ದರೆ ಮಾಯೆಯ ಪ್ರಭಾವದಿಂದ ತುಂಬ ಕಷ್ಟ ಇದನ್ನು ದಾಟುವುದು ಅಂಥೇಳಿ. ಅದಾದಮೇಲೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಅನೇಕ ಬಾರಿ ಸತ್ತು ಹುಟ್ಟಿದ ನಂತರ ಅವರಿಗೆ ಗೊತ್ತಾಗುತ್ತೆ ನಿಜವಾಗಿ ಜ್ಞಾನದಲ್ಲಿರುವವರಿಗೆ ವಾಸುದೇವ ಸರ್ವಮಿತಿ, ಕೃಷ್ಣನೇ ದೇವೋತ್ತಮ ಪರಮಪುರುಷ ಅನ್ನೋದನ್ನು ಅವರು ತಿಳಿದುಕೊಳ್ಳುತ್ತಾರೆ. ಚತುರ್ವಿಧ ಭಜಂತೆ ಮಾಂ ಜನಾನಃ ಸುಕೃತಿನೋ ಅರ್ಜುನ ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಚ ಭರತರ್ಷಭ. ಸೊ ನನ್ನಲ್ಲಿಗೆ 4 ಥರದ ಜನರು ಬರುತ್ತಾರೆ: ಆರ್ಥೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ. 4 ಥರದ ಜನರು ನನಗೆ ಶರಣಾಗುವುದಿಲ್ಲ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯೆಯ ಅಪಹೃತ ಜ್ಞಾನ ಆಸುರಿ ಭಾವಮಾಶ್ರಿತ ಅಂತ ಭಗವಂತ ಹೇಳ್ತಾರೆ. ಮೂಢರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು ನನ್ನಲ್ಲಿಗೆ ಬರುವುದಿಲ್ಲ ಅಂತೇಳಿ. ಸೊ ಅದಾದಮೇಲೆ ಹೇಗೆ ಭಗವಂತ ಹೇಳ್ತಾರೆ ಪುಣ್ಯವನ್ನು ಮಾಡಿರಬೇಕು ಭಕ್ತಿಯಲ್ಲಿ ಬರಬೇಕಾದ್ರೆ ಅಂತೇಳಿ. ಯೇಷಾಂತೋ ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢಾವ್ರತ. ಕೃಷ್ಣ ಭಕ್ತಿಯಲ್ಲಿ ಒಬ್ಬರು ಬರಬೇಕಂತ ಇದ್ದರೆ ಪುಣ್ಯವನ್ನು ಮಾಡಿರಬೇಕು ಅಂತ ಭಗವಂತ ಹೇಳ್ತಾರೆ. ಶ್ರೀಮದ್ ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವವೃಂದ ಕಿ ಜೈ.